ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಆ್ಯಕ್ಚುಲಿ ಇವತ್ತು ನಾನು ಸೀರೆಗಳು ಹಾಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಗ್ರ್ಯಾಂಡ್ ಸೀರೆಗಳು ನೀವು ಕೂಡ ನೋಡ್ಕೊಳ್ಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀರೆನ ಇಷ್ಟಪಡ್ದಿರೋರು ಯಾರೂ ಇಲ್ಲ ಅಂತ ಅನ್ಕೊಬೇಕು. ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಒಂದು 80% ಜನಕ್ಕೆ ಸೀರೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಉಡೋಕ್ಕೆ ಕಷ್ಟ ಅಂದ್ಬಿಟ್ಟು ಸೀರೆನ ನೆಗ್ಲೆಕ್ಟ್ ಮಾಡ್ತಾರೆ ಅಷ್ಟೇ. ಬಟ್ ನಮಗಂತೂ ಸೀರೆ ಅಂದರೆ ತುಂಬ ಇಷ್ಟ. ಅಂದರೆ ಏನಾದ್ರು ಅಕೇಶನ್ಸ್ ಇದ್ದರೆ ಮಾತ್ರ ಉಡೋದಷ್ಟೇ. ಈ ಜಸ್ಟ್ ಈಗ ಊರುಗಳ್ಗೆ ಹೋಗುವಾಗ ಹಾಗೆಲ್ಲ ಉಡೋಲ್ಲ. ಏನಾದರೂ ಫಂಕ್ಷನ್ಗಳು ಆ ಥರ ಇದ್ದಾಗ ಗ್ರ್ಯಾಂಡಾಗಿ ರೆಡಿ ಆದಾಗ ಸೀರೆಗಳನ್ನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಿಷ್ಟು ತೋರಿಸ್ತಾ ಇರೋದು ಜಸ್ಟ್ ನನ್ನದು ಸ್ವಲ್ಪ ಗ್ರ್ಯಾಂಡ್ ಸೀರೆಗಳಷ್ಟೇ. ಬಟ್ ಇದಕ್ಕಿಂತ ಒಂದು 2,000 ರೂಪಾಯಿ ಮೇಲ್ಗಡೆ ಇರೋ ಸೀರೆಗಳಿವು. ಅದಕ್ಕಿಂತ ಸ್ವಲ್ಪ ಬಿಲೋ ಇರೋದು ಇನ್ನೂ ಇದೆ, ಅದನ್ನೊಂದು ಸಲ ಹಾಲ್ ಮಾಡ್ತೀನಿ. ಸೊ ಇವಾಗ ತೋರಿಸ್ತಾ ಇರೋದು ಗ್ರೀನ್ ಕಲರು. ಅಂದರೆ ವೀಡಿಯೋದಲ್ಲಿ ಯಾಕೋ ಡಲ್ ಅಂತ ಅನ್ನಿಸ್ತಾ ಇದೆ, ಬಟ್ ಇದು ಡಾರ್ಕ್ ಇರೋ ಅಂಥದ್ದು. ಇದು ನನ್ನ ಫಸ್ಟ್ ಸ್ಯಾರಿ ಇದೇನೆ, ನಂದು ಎಂಗೇಜ್ಮೆಂಟ್ ಸ್ಯಾರಿ. ನನ್ನ ಹಸ್ಬೆಂಡ್ ಮನೆ ತಂದಿದ್ದು. ಸೊ ಬ್ಲೌಸು ಈ ಥರ ಹೊಲಿಸಿದ್ದೆ ಅದಕ್ಕೆ. ಇದು ರೇಷ್ಮೆ ಸೀರೆನೇ, ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ ಇದ್ರ ಹೆಸರು. ಸೊ 4,000 ಸಮಥಿಂಗ್ ಅನಿಸುತ್ತೆ ಇದು. ಅದಕ್ಕಿಂತ ನಾನು ಅಂದರೆ ಕುಚ್ಚೆಲ್ಲ ಹಾಕ್ಸೇ ಇಲ್ಲ. ಬ್ಲೌಸ್ ಅಂತೂ ಸಿಂಪಲಾಗೇ ಹೊಲಿಸಿದ್ದೆ, ಹ್ಯಾಂಡ್ ವರ್ಕ್ ಏನು ಮಾಡ್ಸೋಕೆ ಹೋಗಿರಲಿಲ್ಲ. ಈ ಥರ ಸಿಂಪಲಾಗೆ ಹೊಲಿಸಿದ್ದೆ. ಇದನ್ನು ನಮ್ಮ ಅತ್ತೆನೇ ಹೊಲ್ಕೊಟ್ಟಿದ್ರು, ನಮ್ಮ ಸೋದರತ್ತೆ. ಆಲ್ಮೋಸ್ಟ್ ನನ್ನ ಬ್ಲೌಸ್ ಎಲ್ಲ ಅವರೇ ಹೊಲ್ದಿರೋದು, ಒಂದು ಅರ್ಧದಷ್ಟು. ಬಟ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇದು ಬಂದ್ಬಿಟ್ಟು ನೆಕ್ಸ್ಟು ನನ್ನ ಬಳೆ ಶಾಸ್ತ್ರದ ಸ್ಯಾರಿ. ಹಾಗೆ ಸೈಡಲ್ಲಿ ಪಿಕ್ ಕೂಡ ಹಾಕಿರ್ತೀನಿ ನೋಡಿ ಯಾವ್ಯಾವಾಗ ಹಾಕಿದ್ದೆ ಅಂತ. ಹಾಗೆಯೇ ಇದೇನಪ್ಪ ಅಂದರೆ ಸ್ವಲ್ಪ ಎಲ್ಲವೂ ಕೂಡ ಸೀರೆಗಳು ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇದೆ ನನಗೇನೆ. ಬಟ್ ಎಲ್ಲ ಸ್ವಲ್ಪ ಡಾರ್ಕ್ ಇದೆ. ಇದಂತೂ ತುಂಬ ಚೆನ್ನಾಗಿತ್ತು ಸ್ಯಾರಿ. ಬಟ್ ಬ್ಲೌಸು ಹೊಲಿಯೋರು ಸರಿಯಾಗಿ ಹೊಲಿಲಿಲ್ಲ. ಅದು ಯಾಕೋ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ. ಅವತ್ತಿನ ದಿನಕ್ಕೆ, ಅದು ಬಳೆ ಶಾಸ್ತ್ರದ ದಿನ ಹಾಕಿದ್ದದು ಸ್ಯಾರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋದಲ್ಲಿ ಒಂಥರ ಹೈಕಾಗಿ ಕಾಣಿಸ್ತಾ ಇತ್ತು ಅದು. ನೋಡಿ ಅಲ್ಲಿ ಪಿಕ್ ಹಾಕಿದ್ದೀನಲ್ಲ, ಆ ಕಲರ್ ಇರೋದ ಸ್ಯಾರಿ. ಬಟ್ ಈ ವಿಡಿಯೋದಲ್ಲಿ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇದೆ. ಇದು ಬಳೆ ಶಾಸ್ತ್ರಕ್ಕೆ ತಂದಿದ್ದು ಸ್ಯಾರಿ. ಇದೂ ಅಷ್ಟೇ ಸ್ವಲ್ಪ ಲೈಟಾಗಿ ಹೊಲಿಸಿದ್ದೆ ನಾನು. ಜಾಸ್ತಿ ಏನು ಓವರಾಗಿ ಇದು ಮಾಡಿರಲಿಲ್ಲ, ಯಾಕಂದರೆ ಆಲ್ರೆಡಿ ಆ ಸೈಡಲ್ಲೇ ಹೆವಿ ವರ್ಕ್ ಇದೆ. ಅದಕ್ಕೆ ಇನ್ನೂ ಹಾಕ್ಬಿಟ್ರೆ ಸ್ವಲ್ಪ ಜಾತ್ರೆ ಥರ ಆಗಿಬಿಡುತ್ತೆ ಅಂತ ಸಿಂಪಲಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ. ಅದು ಬಂದ್ಬಿಟ್ಟು 3,000 ಸ್ಯಾರಿ ಅದು. ಇದಂತೂ ನನ್ನ ನೈಟ್ ರಿಸೆಪ್ಷನ್ ಸ್ಯಾರಿ. ಇದೇ ನನ್ನ ಮದುವೆಗೆ ಗ್ರ್ಯಾಂಡ್ ಸ್ಯಾರಿ. ಅಂದರೆ ಹಸ್ಬೆಂಡ್ ಮನೆ ಕಡೆಯಿಂದ ಕೊಡಿಸಿದ ಸ್ಯಾರಿ. ಈ ಕುಚ್ಚಿದೆಯಲ್ಲ, ಈ ಕುಚ್ಚಿಗೆ 2,000 ಕೊಟ್ಟಿದ್ದೆ ನಾನು. ಅದಂದರೆ ಹೆವಿ ಹಾಕ್ಬಿಟ್ಟಿದ್ರು. ಸೀರೆನೇ ತುಂಬ ಹೆವಿ ಇದೆ, ಜೊತೆಗೆ ಕುಚ್ಚು ಬೇರೆ ಹೆವಿ ಆಗಿಬಿಟ್ಟು ನನಗಂತೂ ಆ ಸೀರೆ ಹಾಕ್ಕೊಂಡು ಕೆಳಗಡೆನೇ ಕೂತ್ಕೊಂಡ್ಬಿಡೋಣ ಅನಿಸ್ತಾಯಿತ್ತು. ಅಷ್ಟು ಹೆವಿ ಇತ್ತು ಸೀರೆ ಮಾತ್ರ. ಆವಾಗ ನನಗೆ ಅಷ್ಟು ಗೊತ್ತಾಗಲಿಲ್ಲ, ಸೀರೆ ಆರ್ಸೋಕ್ಕೆ ನನಗೆ ಅಷ್ಟು ಬತ್ತಿರಲಿಲ್ಲ. ಹಾಗಾಗಿ ಈ ಥರ ಆರಿಸ್ಬಿಟ್ಟಿದ್ದೆ. ಬಟ್ ಸ್ಯಾರಿ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಪಿಕ್ಕು, ಇದೇ ಥರ ಮಾತ್ರ ಸೀರೆ ಅಂತೂ ಸಖತ್ತಾಗಿದೆ. ಅಂದರೆ ಹೇಳ್ತಿದ್ದೀನಲ್ಲ ವೀಡಿಯೋದಲ್ಲಿ ಯಾಕೋ ಸ್ವಲ್ಪ ಡಲ್ ಅನಿಸ್ತಾ ಇದ್ದಾವೆ, ಬಟ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಇದು ಬಂದ್ಬಿಟ್ಟು 14,000. ಸಖತ್ತಾಗಿತ್ತು ಮಾತ್ರ. ಫಂಕ್ಷನ್ಸ್ ವೇರೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು, ಬಟ್ ಹೆವಿ ಇದೆ. ಇದು ಬ್ಲೌಸು ಅರ್ಧ ಅಂದರೆ ಹಾಫ್ ಸ್ಲೀವ್ ಹೊಲಿಸಿದ್ದೆ, ಫುಲ್ ಸ್ಲೀವ್ ಹೊಲಿಸ್ಲಿಲ್ಲ. ಈ ಹೊಲಿಯೋರು ಮಿಸ್ಟೇಕ್ ಮಾಡಿಕೊಂಡು 2 ರಿಸೆಪ್ಷನ್ ಸ್ಯಾರಿನೂ ಕೂಡ ಸ್ವಲ್ಪ ಸ್ಲೀವ್ಸ್ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡು ಬಿಟ್ಟಿದ್ರು. ಇದಕ್ಕೆ ಶಾರ್ಟ್ ಮಾಡಿಬಿಟ್ಟಿದ್ದಾರೆ, ಇನ್ನೊಂದಕ್ಕೆ ಲಾಂಗ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮಿಸ್ಟೇಕ್ ಆಯಿತು. ಅವರ ಮಿಸ್ಟೇಕು ನಮ್ಗೆ ಈ ಥರ ಪ್ರಾಬ್ಲಮ್ ಕೊಡ್ತು. ಬಟ್ ಚೆನ್ನಾಗಿ ಹೊಲ್ದಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಧಾರೆ ಮುಹೂರ್ತದ ಸ್ಯಾರಿ. ಇದು ನಮ್ಮ ಸೋದ್ರ ಮಾವ ಕೊಡಿಸಿದ್ದೆ. ಆ್ಯಕ್ಚುಲಿ ಇದನ್ನ ನಮ್ಮ ಅಮ್ಮನ ತಮ್ಮ ಕೊಡಿಸಿದ್ದು. ಅವರು 5,000 ಏನೋ ಕೊಟ್ಟಿದ್ರು ಸೀರೆ ತೊಗೊಳಕ್ಕೆ. ನಾವು ಅದಕ್ಕೆ ಸ್ವಲ್ಪ ಅಂದರೆ ಒಂದು 2-3 ಸಾವಿರ ಜಾಸ್ತಿ ಆಗಿತ್ತು. 7,500 ಇದು ಸ್ಯಾರಿ. ಇದನ್ನು ಹಾಕಿ ಸ್ವಲ್ಪ ಎಕ್ಸ್ಟ್ರಾನ ತೊಗೊಂಡಿದ್ದೆ. ಧಾರೆ ಮುಹೂರ್ತದ ಸೀರೆ ಇದು ನಮ್ಮ ಮನೆ ಕಡೆಯಿಂದ. ಬಟ್ ತುಂಬ ಚೆನ್ನಾಗಿದೆ ಸೀರೆ ಇದು. ನಮ್ಮ ಅಮ್ಮನಿಗೆ ಫೇವ್ರೇಟ್ ಇದು, ಹಂಗಾಗಿ ಜೇನುತುಪ್ಪದ ಕಲರ್ ಅಂತ ಅಂತಾರೆ. ಸೊ ಪಿಂಕ್, ನನ್ನ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸೀರೆಗಳಲ್ಲಿ ಅದೇನೋ ಪಿಂಕೇ ಜಾಸ್ತಿ ಬರ್ತವೆ, ಹಾಗೆ ಗ್ರೀನೇ ಜಾಸ್ತಿ ಬರ್ತವೆ. ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿತ್ತು. ಅದೇ ಕುಚ್ಚು ಹಾಕಕ್ಕೆ ಕೊಟ್ಟಿದ್ನಲ್ಲ ರಿಸೆಪ್ಷನ್ ಸ್ಯಾರಿ, ಅವರೇ ಇದಕ್ಕೂ ಹಾಕಿದ್ದು. ಇದಕ್ಕೆ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ಹೆವಿ ಆಗಿಬಿಡ್ತು. ಇದಕ್ಕೆ ಹ್ಯಾಂಡ್ ವರ್ಕು ಈ ಥರ ಮಾಡಿಸಿದ್ದೆ. ಮಾಮೂಲಿ ಹೂವು ಎಲ್ಲ ಬರುತ್ತಲ್ಲ ಆ ಥರ ಡಿಸೈನೇ, ಪಿಂಕ್ ಕಲರು. ಈ ಥರ ಹೊಲಿಸ್ಕೊಂಡ್ರೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಸೊ ಈ ಥರ ಹೊಲಿಸಿದ್ದೆ. ಫುಲ್ ಸ್ಲೀವು ಇದು, ಅಂದರೆ ಈ ಅರ್ಧಕ್ಕೆ ಬರುತ್ತಲ್ಲ ನೋಡಿ, ಆ ಸ್ಲೀವು 3/4. ಚೆನ್ನಾಗಿ ಹೊಲ್ದಿದ್ದಾರೆ. ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಪರ್ಫೆಕ್ಟಾಗಿ ಕೂರ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು.
ಸೊ ಪಿಂಕ್ ಕಲರ್ ಇರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಬಿಟ್ಟು ಈ ಸ್ಯಾರಿನ ನಾನು ತೊಗೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಮಧ್ಯಾಹ್ನದ ರಿಸೆಪ್ಷನ್ಗೆ. ಆ್ಯಕ್ಚುಲಿ 2 ಸಲ ರಿಸೆಪ್ಷನ್ ಆಯಿತು ನಮ್ಮ ಮದುವೆಲಿ. ನೈಟ್ ರಿಸೆಪ್ಷನ್ ಗ್ರ್ಯಾಂಡ್ ಇತ್ತು, ಸ್ವಲ್ಪ ಹೆವಿ, ಯಾಕಂದರೆ ನನ್ನ ಹಸ್ಬೆಂಡ್ ಫ್ಯಾಕ್ಟ್ರಿ ಕಡೆಯವರೆಲ್ಲ ಬರ್ತಿದ್ರು. ಸೊ ಮಾರ್ನಿಂಗು ಮತ್ತು ಊರಿನ ಇದು ರಿಲೇಟಿವ್ಸ್ಗೆಲ್ಲ ಬೇಕಿತ್ತಲ್ವ ಅಂದ್ಬಿಟ್ಟು ಮತ್ತೆ ಮಧ್ಯಾಹ್ನ ಕೂಡ ರಿಸೆಪ್ಷನ್ನು. ಸೊ ಇದು ಮಧ್ಯಾಹ್ನ ರಿಸೆಪ್ಷನ್ ಸ್ಯಾರಿ, ಫುಲ್ಲು ಒಂಥರ ಸ್ಕೈ ಬ್ಲೂ, ಇದು ಶೈನಿಂಗ್ ಸ್ಯಾರಿ. ಇದಂತೂ ನಾನು ಫೇವ್ರೆಟ್ ಅಂತ ಹೇಳ್ಬೋದು, ಸಖತ್ತಾಗಿ ಕಾಣುತ್ತೆ ಇದಂತೂ. ಯಾಕಂದರೆ ನಾವು ಸ್ವಲ್ಪ ಡಲ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಆ್ಯಕ್ಚುಲಿ ಹ್ಯಾಂಡ್ ವರ್ಕಿಗೆ ಕೊಟ್ಟಿದ್ದೆ. ಅವರು ಅದೇ ಹೇಳಿದೆಲ್ಲ ಮಿಸ್ಟೇಕ್ ಮಾಡ್ಕೊಂಡ್ರು ಅಂತ ಈ ಥರ ಸ್ಟಿಚಿಂಗ್ ಮಾಡಿಬಿಟ್ಟಿದ್ರು. ಇದಕ್ಕೆ 8,000 ಸೀರೆಗೆ ಇವರು ಈ ಥರ ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ನೋಡಿ. ಅವ್ರ ಮಿಸ್ಟೇಕಿಂದ ಈ ಥರ ಆಯಿತು. ಹಂಗಾಗಿ ನಾನು ಬೇರೆ ಇನ್ನೊಂದು ಬ್ಲೌಸ್ನ ತೊಗೊಂಡು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಹ್ಯಾಂಡ್ ವರ್ಕಿಗೆ. ಯಾಕಂದರೆ ಗ್ರ್ಯಾಂಡ್ ಸೀರೆಗಳಿಗೆ ಹ್ಯಾಂಡ್ ವರ್ಕ್ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಅವರು ಸಿಂಪಲಾಗಿ ಈ ಥರ ಹೊಲ್ಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಆ ಥರ ಆಗ್ಬಿಡುತ್ತೆ. ಅವರೂ ಏನೇನಾದ್ರು ಕನ್ಫ್ಯೂಸ್ ಮಾಡ್ಕೊಂಡು ಈ ಥರ ಮಾಡ್ತಾರೆ. ಹಾಗೆಯೇ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಸ್ಯಾರಿ ಕೊಡಿಸ್ತಾರಲ್ವ ಮದುವೆ ಹುಡುಗಿಗೆ, ಅದು. ಇದಂತೂ ತುಂಬ ನನಗೆ ಇಷ್ಟ ಆಗಿರೋ ಸ್ಯಾರಿ. ಆಫ್ ಆ್ಯಂಡ್ ಆಫು, ಸ್ವಲ್ಪ ಡಾರ್ಕ್ ಇದೆ, ಕೆಳಗಡೆ ಸ್ವಲ್ಪ ಲೈಟ್ ಕಲರ್ ಇದೆ. ಇದು ಬ್ಲೌಸ್ ಎಲ್ಲ ಒಂಥರ ನೆಟ್ ಥರ. ಇದನ್ನು ಕೂಡ ನಮ್ಮ ಅತ್ತೆನೇ ಸ್ಟಿಚಿಂಗ್ ಮಾಡಿದ್ದು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಹಾಕೊಂಡ್ರಂತೂ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ, ರೀಸೆಂಟಾಗಿ ಸ್ವಲ್ಪ ದಿನದಿಂದ ಹಾಕಿದ್ದೆ ನಾನು. ಇವಾಗ ಅಂದರೆ ಸ್ವಲ್ಪ ಬ್ಲೌಸ್ ಹಾಕ್ತಿಲ್ಲ, ನೋಡಬೇಕು, ಸ್ವಲ್ಪ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಆಗುತ್ತೆ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೆ ನಾನು ನೋಡಿ. ಸೈಡಲ್ಲಿ ಹಾಕಿದ್ದೀನಲ್ಲ ಪಿಕ್, ಈ ಥರ ಹೇಗಿದೆ. ಬ್ಯಾಕ್ ಸೈಡು ಹುಕ್ ಇಡ್ಸ್ಬಿಟ್ಟು ಹೊಲಿಸಿದ್ರಿಂದ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೆಕ್ಕೆಲ್ಲ ಫುಲ್ ಕ್ಲೋಸ್ ಆಗಿರೋ ಥರ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ ಮಾತ್ರ. ಫುಲ್ ಮಿರರ್ ವರ್ಕ್ ಎಲ್ಲ ಇದೆಯಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೀರೆ ಸ್ವಲ್ಪ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಬ್ಲೌಸ್ಗೆ ಹೆವಿ ಇದೆ ನೋಡಿ, ಅದಕ್ಕೆ ಕಾಸ್ಟ್ಲಿ. ಇದಂತೂ 3,000 ಸ್ಯಾರಿ. ಸೊ ಇದಾದಮೇಲೆ ನನ್ನ ಪ್ರೆಗ್ನೆನ್ಸಿ ಸ್ಯಾರಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಈ ಥರ ತೊಗೊಂಡಿದ್ದೆ. ಪ್ಯಾರೆಟ್ ಗ್ರೀನ್ ಕಲರ್ ಇದು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಬಾಟಲ್ ಗ್ರೀನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ನ, ಆದರೆ ತೊಗೊಳಕ್ಕಾಗಲಿಲ್ಲ, ಆ ಕಲರ್ ಸಿಗಲಿಲ್ಲ ನನಗೆ. ಸೊ ಓಕೆ, ಪ್ಯಾರೆಟ್ ಗ್ರೀನೇ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು 6,000 ಅಂತ ಅನಿಸುತ್ತೆ, 6,000 ಸಮಥಿಂಗ್ ಇರಬೇಕು. ರೈಟ್ ಸ್ವಲ್ಪ ವೇರಿ ಆಗಿರ್ಬೋದು, ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೂ ಕೂಡ ಸೇಮ್ ಪಿಂಕ್. ನಾನು ಯಾವುದೇ ಸೀರೆ ತೊಗೊಂಡ್ರೂ ಪಿಂಕ್ ಇದ್ದೇ ಇರುತ್ತೆ ಅಂತಾರಲ್ಲ, ಆ ಥರ ಈ ಪಿಂಕ್ ಕಲರೇನೆ ಇದಕ್ಕೂ. ಅಂದರೆ ಡಾರ್ಕ್ ಪಿಂಕ್ ಇಲ್ಲ, ಇದಕ್ಕೆ ಸ್ವಲ್ಪ ಲೈಟ್ ಪಿಂಕೆ ಅಂತ ಹೇಳ್ಬೋದು. ಸೊ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ. ಈ ಬ್ಲೌಸ್ಗೂ ಅಷ್ಟೇ ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ ನಾನು, ಸಿಂಪಲಾಗಿ ಈ ಥರ ಹೊಲಿಸಿದ್ದೆ ಅಷ್ಟೇ. ಯಾಕಂದರೆ ಹ್ಯಾಂಡ್ ವರ್ಕ್ಗೆ ಹೆವಿ ಕಾಸ್ಟ್ಲಿ ಅಂತ ಇವಾಗ ಗೊತ್ತೇ ಇರುತ್ತೆ. ಒಂದು ಸೀರೆ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂದರೆ 2,000ದಿಂದ 3,000 ತಗೋತಾರೆ. ಸೊ ಹಂಗಾಗಿ ಮಾಡ್ಸೋಕ್ಕೆ ಹೋಗಲಿಲ್ಲ. ನನಗೂ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಮಾಡಿಸ್ಲೇ ಇಲ್ಲ. ನೋಡಿ, ಈ ಕಡೆ ಸೈಡಲ್ಲಿ ಹಾಕಿದ್ದೀನಲ್ಲ, ಈ ಥರ ಗ್ರೀನ್ ಕಲರ್ ಸ್ಯಾರಿ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದು ಸ್ವಲ್ಪ ಬಾಟಲ್ ಗ್ರೀನು, ಅದೇ ಹೇಳಿದ್ನಲ್ಲ. ಇದು ಆ್ಯಕ್ಚುಲಿ ಏನಂದರೆ ಗಿಫ್ಟ್ ಮಾಡಿರೋ ಸ್ಯಾರಿ. ನಮ್ಮಮ್ಮನ ಚಿಕ್ಕಮ್ಮ ಇದ್ದಾರೆ ಬೆಂಗಳೂರಲ್ಲಿ, ಅವರು ನನ್ನ ಮದುವೆಗೆ ಅಂದ್ಬಿಟ್ಟು ಗಿಫ್ಟ್ ಮಾಡಿರೋ ಸ್ಯಾರಿ ಇದು. ಫುಲ್ಲು ಶೈನಿಂಗು ಇದು ಸ್ಯಾರಿ ಮಾತ್ರ. ಗ್ರೀನ್ ಕಲರು, ಫುಲ್ ಬಾಟಲ್ ಗ್ರೀನ್ ಅಂತಾರೆ, ಆ ಥರ ಫುಲ್ಲು ಡಾರ್ಕ್ ಕಲರು. ಇದು ಕೂಡ ಚೆನ್ನಾಗಿದೆ, ಸ್ವಲ್ಪ ಹೆವಿ ಅನಿಸುತ್ತೆ, ಸ್ವಲ್ಪ ವೆಯ್ಟ್ ಇದೆ ಈ ಸ್ಯಾರಿ, ಬಟ್ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನೈಟ್ ಫಂಕ್ಷನ್ಸಲ್ಲಿ ಉಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಲ್ಲದೆ ಇನ್ನೂ ಕೆಲವೊಂದು ಹೆವಿ ವರ್ಕ್ ಸ್ಯಾರೀಸ್ ಇದೆ ನನ್ನ ಹತ್ರ. ಸೊ ಅದನ್ನು ಕೂಡ ಒಂದಿನ ಕಲೆಕ್ಷನ್ಸ್ನ ಮಾಡ್ತೀನಿ. ಹಾಗೆಯೇ ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅಂತಲೂ ಕೂಡ ಹೇಳಿ. ಹಾಗೆ ಸೈಡಲ್ಲಿ ಇದ್ರದ್ದು ಪಿಕ್ ಇಲ್ಲ, ಆ್ಯಕ್ಚುಲಿ ಇದ್ರ ಪಿಕ್ ನಾನು ಹಾಕಿಲ್ಲ, ಹಾಕೊಂಡಿರೋದು ಯಾವುದೂ ಇಲ್ಲ ಇದ್ರದ್ದು ಪಿಕ್ಕು. ಯಾಕಂದರೆ ಜಾಸ್ತಿ ನಾನು ವೇರ್ ಮಾಡೇ ಇಲ್ಲ ಈ ಸೀರೆನ, ಎಲ್ಲೋ ಒಂದು ಸಲ ಏನೋ ಹಾಕಿದ್ದೆ ಅಷ್ಟೇ. ಆವಾಗ ಫೋಟೋ ತೆಗ್ದಿದ್ನೋ ಏನೋ ಗೊತ್ತಿಲ್ಲ, ಸೊ ಸಿಗಲಿಲ್ಲ ಅದು ಫೋಟೋ. ಇನ್ನು ಇವಾಗ ತೋರಿಸ್ತಾ ಇರೋ ಸ್ಯಾರಿ ಬಂದ್ಬಿಟ್ಟು, ನೀವು ಆಲ್ಮೋಸ್ಟ್ ಇವಾಗ ಸ್ವಲ್ಪ ದಿನದಲ್ಲೇ ನಾನು ವ್ಲಾಗ್ ಹಾಕಿದ್ದೆ, ನೋಡಿರ್ತೀರ ಈ ಸ್ಯಾರಿನ ಅನ್ಕೋತೀನಿ. ಸೊ ಸೀಮಂತದ ಲಾಗಲ್ಲಿ ಹಾಕಿದ್ದೆ ನೋಡಿ, ನನ್ನ ವಾರಗಿತ್ತಿ ಸೀಮಂತದ ಲಾಗಲ್ಲಿ. ಸೊ ನೋಡಿ, ಇದಕ್ಕಂತೂ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ನಾವು ಅಂಗಡಿಗೆ ಹೋಗಿ ಆ್ಯಕ್ಚುಲಿ ಪ್ಲೈನ್ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತ ಹೋಗಿದ್ದು ಮೈಸೂರಲ್ಲಿ, ಆದರೆ ಅಲ್ಲಿ ಸಿಗಲಿಲ್ಲ ನನಗೆ, ಕ್ರೇಪ್ ಮೈಸೂರು ಸಿಲ್ಕೇ ಸಿಕ್ತು. ಬಟ್ ಓಕೆ, ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ತೊಗೊಂಡೆ. ಬಟ್ ಉಟ್ಟಂಗೆ ಕಾಣಲ್ಲ, ಒಂಥರ ಕರ್ಚೀಫ್ ಥರ ಮಡಿಸ್ಬಿಡ್ಬೋದು, ಅಷ್ಟು ತುಂಬ ತೆಳು, ತುಂಬ ಚೆನ್ನಾಗಿದೆ. ಹಾಗೆ ಈ ಬ್ಲೌಸ್ ಅಂತೂ ಎಷ್ಟು ಫಿಟ್ಟಿಂಗಾಗಿ ನೀಟಾಗಿ ಹೊಲ್ದಿದ್ದಾರೆ ಅಂದರೆ
ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಮಂಡ್ಯದಲ್ಲಿ ಕೊಟ್ಟಿದ್ದೆ ನಾನು ಇದನ್ನ ಸ್ಟಿಚ್ ಮಾಡೋಕ್ಕೆ. ಸಖತ್ತಾಗಿ ಹೊಲ್ದಿದ್ದಾರೆ ಮಾತ್ರ. ಒಂದು ಚೂರು ಕೂಡ ಎಲ್ಲೂ ಕೂಡ ಅಂದರೆ ಈ ಎತ್ಕೊಳ್ಳೋದೆಲ್ಲ ಆಗುತ್ತೆ ನೋಡಿ, ಆ ಥರ ಆಗೋದೇ ಇಲ್ಲ. ಪರ್ಫೆಕ್ಟಾಗಿ ಹೊಲ್ದಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ನನ್ನ ವಾರಗಿತ್ತಿ ಮದುವೆಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಚಿಕ್ಕತ್ತೆ ಮಗನ ಮದುವೆಲಿ. ಸೊ ಅವರು ನಮಗೆ ಬಟ್ಟೆ ತೊಗೊಳಕ್ಕೆ ಅಂತ ದುಡ್ಡು ಕೊಟ್ಟಿದ್ದಾಗ ಆ ದುಡ್ಡಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಬಟ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ, ನಂಗೆ ತುಂಬ ಇಷ್ಟ. ಹಾಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ನನಗೆ. ನೋಡಬೇಕು, ಇನ್ನೊಂದು ಯಾವ್ದಾದ್ರು ತೊಗೋಬೇಕು. ನೋಡೋಣ ಟೈಮ್ ಆಗುತ್ತಾ ಹೇಗೆ ಅಂತ. ಅಮೌಂಟ್ ಎಲ್ಲ ಸೆಟ್ ಮಾಡ್ಕೊಂಡು ತೊಗೋಬೇಕು. ಇದೇನಿಲ್ಲ, ಜಸ್ಟ್ ಇದು ಇವಾಗ ರೀಸೆಂಟಾಗಿ ಸೀರೆ ಕಲೆಕ್ಷನ್ಸಲ್ಲಿ ಒಂದು ಸೀರೆ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು. ಇದೇನು ಗ್ರ್ಯಾಂಡ್ ಸೀರೆ ಏನಲ್ಲ, ಸಿಂಪಲ್ ಸ್ಯಾರಿನೇ, ಜಸ್ಟ್ 900 ಅಷ್ಟೇ ಇದು. ಇದು ಕೂಡ ಸ್ವಲ್ಪ ಡಾರ್ಕ್ ಇದೆ, ವಿಡಿಯೋದಲ್ಲಿ ಸ್ವಲ್ಪ ಡಲ್ ಅನಿಸ್ತಾ ಇದೆ. ನೆಕ್ಸ್ಟ್ ಒಂದು ಸ್ಯಾರಿ ಬಂದ್ಬಿಟ್ಟು ನನ್ನ ಹಸ್ಬೆಂಡು ಫಸ್ಟ್ ಇಯರ್ ಆ್ಯನಿವರ್ಸರಿಲಿ ಕೊಡಿಸಿದ್ದಿದ್ದು. ನಮ್ಮ ಮನೆ ಹತ್ರ ಒಬ್ಬರು ದೊಡ್ಡಬಳ್ಳಾಪುರದವ್ರು ಇದ್ದಾರೆ, ಅವ್ರ ಕಡೆ ಇದನ್ನು ಕೈಮಗ್ಗದಲ್ಲಿ ಮಾಡ್ತಾರಂತೆ. ಸೊ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಮಗೊಂದು ತರಿಸ್ಕೊಡಿ ಅಂತ ಕೇಳಿದ್ಕೆ ನನಗೆ ಮತ್ತು ನಮ್ಮ ಅತ್ತೆಗೆ ಮತ್ತು ನಮ್ಮ ವಾರ್ಗಿತ್ತಿಗೆ ಮತ್ತು ಅವ್ರ ಅಜ್ಜಿಗೆ 4 ಸ್ಯಾರಿ ಏನೋ ತರಿಸಿದ್ರು. ಇದನ್ನು ಅಷ್ಟೇ ನಾನು ಈ ಥರನೇ ಸ್ಟಿಚಿಂಗ್ ಮಾಡಿಸಿದ್ದೀನಿ, ಬಫ್ ಇಡಿಸ್ಬಿಟ್ಟು ಹೊಲಿಸಿದ್ದೆ. ಓಕೆ, ಇದು ಕೂಡ ತುಂಬ ಚೆನ್ನಾಗಿತ್ತು. ಒಂಥರ ತಬಲಾ ಡಿಸೈನ್ ಅಂತಾರಲ್ಲ ಆ ಥರ. ಸೊ ಇದು ಫಸ್ಟ್ ಆ್ಯನಿವರ್ಸರಿ ಸ್ಯಾರಿ. ಇದು ಬಂದುಬಿಟ್ಟು ನನ್ನ ಮಗಳ ಬಾಣಂತಿ ಕಳಿಸುವಾಗ ನಮ್ಮಮ್ಮ ಕೊಡಿಸಿದ ಸ್ಯಾರಿ ಇದು. ಈಗ ರೀಸೆಂಟಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ನೋಡಿ, ಅವಾಗ ಹಾಕಿದ್ದೀನಿ ಸ್ಯಾರಿ. ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಆ್ಯಕ್ಚುಲಿ ಈ ಕಲರ್ ಇಲ್ಲ, ಇದು ನೇರಳೆ ಕಲರ್ ಕಾಣಿಸ್ತಾ ಇದೆ. ಸ್ವಲ್ಪ ಒಂಥರ ಪಿಂಕ್ ಮತ್ತು ಒಂಥರ ಪರ್ಪಲ್ ಕಲರ್ ಅಂತ ಹೇಳ್ಬೋದು. ಒಂಥರ ಮಿಕ್ಸು, ಎರಡು ಕೂಡ ಮಿಕ್ಸು. ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ. ಪ್ಲೈನ್ ಸ್ಯಾರಿ ಇದು. ಸೈಡಲ್ಲಿ ಈ ಥರ ವರ್ಕ್, ಒಂಥರ ಡಿಸೈನ್, ಈ ಪೇಂಟ್ ಥರ ಡಿಸೈನ್ ಬರುತ್ತೆ ನೋಡಿ, ಆ ಥರ. ಬಟ್ ಇದೆಲ್ಲ ಹೋಗಲ್ಲ. ಇದು ಬಂದ್ಬಿಟ್ಟು 2000 ಅನಿಸುತ್ತೆ ಇದು ಸ್ಯಾರಿ. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ತೊಗೊಂಡಿರೋ ಸ್ಯಾರೀಸ್ ಎಲ್ಲ ನಾನು ಇಷ್ಟಪಟ್ಟು ತೊಗೊಂಡಿರೋದೇನೆ. ಸೊ ಹಂಗಾಗಿ ನನಗೆ ತುಂಬ ಇಷ್ಟ. ಸೈಡಲ್ಲಿ ಪಿಕ್ ನೋಡಿದ್ರಿ ಅಲ್ವಾ, ನಾಮಕರಣದಲ್ಲಿ ತೊಗೊಂಡಿದ್ದದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಯಾರಿ. ಆ ಕಡೆಯಿಂದ ಅಂದರೆ ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಬರುವಾಗ, ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೂ ಕೂಡ ಒಂದು ಸೀರೆ ಇರಲಿ ಅಂದ್ಬಿಟ್ಟು ಭಾವ 3 ಜನಕ್ಕೂ ತಂದಿದ್ರು. ನನಗೆ ಅಂತ ಒಬ್ಳಿಗೆ ಅಂತಲ್ಲ, ಅವರ ವೈಫ್ಗೆ ಮತ್ತು ಅತ್ತೆಗೆ, ನನಗೆ 3 ಜನಕ್ಕೂ ಕೂಡ ತಂದಿದ್ರು. ನನಗೆ ಈ ಥರ ಗ್ರೀನ್ ತುಂಬ ಇಷ್ಟ ಆಯಿತು, ಶೈನಿಂಗ್ ಸ್ಯಾರಿ. ಅದಕ್ಕೆ ನಾನು ಇದನ್ನು ತಗೊಂಡೆ. ಸೊ ಬರುವಾಗ ಹಾಕ್ಕೊಂಡು ಬಂದೆ ಕೂಡ. ಹೇಗಿತ್ತು ಇವತ್ತಿನ ಸೀರೆ ಕಲೆಕ್ಷನ್ಸ್? ಸಾರಿ, ಇದ್ರದ್ದು ಬ್ಲೌಸು ಮನೇಲಿದೆ, ಮಿಸ್ ಆಗಿಬಿಟ್ಟಿದೆ. ಇನ್ನೊಂದು ಸಲ ಬೇಕಾದರೆ ತೋರಿಸ್ತೀನಿ ಡಿಸೈನ್ನ. ಸೊ ಹೇಗಿತ್ತು ಇವತ್ತಿನ ಸೀರೆ ಕಲೆಕ್ಷನ್ಸ್ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಸ್ಯಾರೀಸಲ್ಲಿ ನಿಮಗೆ ಯಾವ್ಯಾವ್ದು ಇಷ್ಟ ಆಯಿತು ಅಂತ ತಪ್ಪದೇನೆ ನನಗೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.